ದೇಶದಲ್ಲಿ ದಿನದಿಂದ ದಿನಕ್ಕೆ ಪೆಟ್ರೋಲ್ ಡೀಸೆಲ್ ದರ ಈಗಾಗಲೇ ಹೈಕ್ ಆಗ್ತಾನೆ ಇದೆ. ಹೀಗೆ ಆದರೆ ಜೀವನ ನಡೆಸೋದು ಹೇಗಪ್ಪ ಅಂತ ಸಾರ್ವಜನಿಕರು ಕಿಡಿಕಾರುತ್ತಿದ್ದಾರೆ. ಅದರಲ್ಲೂ ಕೂಡ 10 ದಿನದಲ್ಲಿ 4 ಬಾರಿ ಪೆಟ್ರೋಲ್ ಡೀಸೆಲ್ ದರ ಭಾರಿ ಏರಿಕೆಯಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೀವೇ ನೋಡಿ. ಪೆಟ್ರೋಲ್ ಡೀಸೆಲ್ ದರ ಇನ್ನಷ್ಟು ದುಬಾರಿ. ದರ ಏರಿಕೆಗೆ ಸಾರ್ವಜನಿಕರು ಕೆಂಡಾಮಂಡಲ. 4ನೇ ಬಾರಿ ದರ ಏರಿಕೆ, ಅನ್ನದಾತರು ಶಾಕ್. ಏನ್ ಕಾಲ ಬಂತಪ್ಪ. 10 ದಿನದಲ್ಲಿ 4ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳವಾಗಿದೆ. ಇದರಿಂದ ಸಾರ್ವಜನಿಕರ ಮೇಲೆ ಭಾರಿ ಹೊಡೆತ ಬಿದ್ದಿದೆ. ಮಧ್ಯಮ ಕುಟುಂಬದ ವರ್ಗದವರು ಹೇಗೆ ಜೀವನ ಮಾಡೋದು ಅಂತ ಕಂಗಾಲಾಗಿದ್ದಾರೆ. ಇನ್ನು ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಗೆ ಮಡಿಕೇರಿ ಜನ ಕೂಡ ಆಕ್ರೋಶ ಹೊರಹಾಕಿದ್ದು, ದಿನ ಬೆಳಕಾದ್ರೆ ಸಾಕು ಪ್ರತಿನಿತ್ಯ ದರ ಏರಿಕೆ ಮಾಡಲಾಗ್ತಾ ಇದೆ. ಹೀಗಾಗಿ ಪೆಟ್ರೋಲ್ ನಂಬಿ ಆಟೋ ಖರೀದಿಸಿ ಇದೀಗ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದೇವೆ. ದರ ಏರಿಕೆಯಾದ್ರೂ ಆಟೋ ಪ್ರಯಾಣಿಕರು ಮಾತ್ರ ಹೆಚ್ಚಿಗೆ ಹಣ ಕೊಡ್ತಾ ಇಲ್ಲ. ಈ ರೀತಿ ದರ ಏರಿಕೆಯಿಂದ ಜನಸಾಮಾನ್ಯರ ಮೇಲೆ ಹೊರೆಯಾಗ್ತಿದೆ ಅಂತ ಅಳಲು ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಸ್ಯೆ ಆಗಿರೋದ್ರಿಂದ ಈ ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ. ಸ್ವಲ್ಪ ದಿನಗಳ ಕಾಲ ಸಹಿಸಿಕೊಳ್ಳಬೇಕು ಅಂತಿದ್ದಾರೆ. ದೇಶಾದ್ಯಂತ ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಾಗಿದೆ. ಆಘಾತದ ಮೇಲೆ ಆಘಾತ ಜನಸಾಮಾನ್ಯರಿಗೂ ಕೂಡ ತಡ್ತಾ ಇದೆ. ಇವತ್ತು ಕೂಡ ಒಂದು ₹2.84 ಪೆಟ್ರೋಲ್ ದರ ಏರಿಕೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಮಧ್ಯಮ ವರ್ಗದ ಜನರು ಹೈರಾಣ ಆಗ್ತಾ ಇದ್ದಾರೆ. ಸಾಕಷ್ಟು ಜನರಿಗೆ ಒಂದೇ ಬಾರಿ ಏರಿಕೆ ಮಾಡಿದ್ರೆ ಏನೋ ಒಂದು ಬ್ಯಾಲೆನ್ಸನ್ನು ಮಾಡ್ಬೋದು. ಆದರೆ 2 ದಿನಕ್ಕೊಂದು ಬಾರಿ ಮಾಡ್ತಾ ಇದ್ದಾರೆ. ಆಟೋ ಚಾಲಕರು ಕೂಡ ಒಂದು ಹೈರಾಣ ಆಗ್ತಿದ್ದಾರೆ. ಸರ್, ಪೆಟ್ರೋಲ್ ದರ ಏರಿಕೆ ಆಗ್ತಿದೆ, ನಿಮ್ಗೆ ಏನು ಅನಿಸ್ತಾ ಇದೆ? ಸ್ವಲ್ಪ ಕಷ್ಟ ಅನಿಸ್ತಾ ಉಂಟು. ಅದರೀಗ ಡೈಲಿ ಈಗ ಜಾಸ್ತಿ ಬರ್ತಾ ಉಂಟು ಪೆಟ್ರೋಲ್. 3 ದಿನಕ್ಕೆ ಪೆಟ್ರೋಲ್ ಬರ್ತಾ ಉಂಟು. ಸ್ವಲ್ಪ ಕಷ್ಟ, ಏರಿಕೆನೂ ಆಗ್ತಾ ಉಂಟು. ಹೇಗೆ ನಿರ್ವಹಣೆ ಮಾಡ್ತೀರಾ? ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಾಡಿಗೆ ಎಲ್ಲ ಸಿಗ್ತದಾ? ಪರವಾಗಿಲ್ಲ, ಯಾವ ಥರ ಸಣ್ಣ ಪುಟ್ಟ ಆಗ್ತಾ ಉಂಟು. ಜನಕ್ಕೇನೋ ಹೆಚ್ಚು ಬಾಡಿಗೆ ಕೇಳಿದ್ರೆ ಏನು ಹೇಳ್ತಾರೆ? ಅವರು ಏಕೆ ಜಾಸ್ತಿ ಆಯಿತು ಅಂತೆಲ್ಲ ಕೇಳ್ತಾರೆ. ಆಗ ನಾವು ಹೇಳ್ತೀವಿ ಪೆಟ್ರೋಲ್ ಜಾಸ್ತಿ ಆಗಿದೆ ಈಗೆಲ್ಲ ಹೇಳ್ತೀವಿ ಅವರಿಗೆ. ಆವಾಗ ಅವರು ಒಪ್ಕೊಳ್ತಾರೆ. ಆಯಿತು ಸರ್, ಕೆಲವರು ಒಪ್ತಾರೆ, ಕೆಲವರು ಅದೇ ಬಾಡಿಗೆನ ಕೊಡ್ತಾರೆ. ಆಟೋ ಚಾಲಕರು ಅದನ್ನೇ ಹೇಳ್ತಿದ್ದಾರೆ. ಒಂದು ರೀತಿ ಕಷ್ಟ ಆಗ್ತಾ ಇದೆ. ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗ್ತಿದೆ. ಇನ್ನೊಂದಷ್ಟು ಜನ ವಾಹನ ಚಾಲಕರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಈಗ ಪೆಟ್ರೋಲ್ ದರ ಏರಿಕೆ ಆಗಿದೆ, ಏನು ಅನಿಸ್ತಿದೆ ಸರ್? ಯಾವ ರೀತಿ ಜೀವನ ನಿರ್ವಹಣೆ ಮಾಡ್ತೀರಾ? ಏನು ದೇಶನ ಸರಿದೂಗಬೇಕಂದ್ರೆ ಪೆಟ್ರೋಲ್ ಬೆಲೆ ಎಲ್ಲ ಇದ್ದೇ ಇರುತ್ತೆ. ಎಲ್ಲ ಇಲ್ಲಿ ಮಾತ್ರ ಅಲ್ಲ, ಹೊರಗ ದೇಶದಲ್ಲೂ ಎಲ್ಲೆಲ್ಲೂ ರೇಟ್ ಜಾಸ್ತಿ ಆಗಿದೆ. ಎಲ್ಲರೂ ಜನಸಾಮಾನ್ಯರು ಸ್ವಲ್ಪ ತೊಂದರೆ ಆಗ್ತದೆ ಸ್ವಲ್ಪ ದಿನ, ಆಮೇಲೆ ಎಲ್ಲ ಸರಿ ಆಗುತ್ತೆ. ಇನ್ನಷ್ಟು ಆಗುತ್ತೆ ಅಂತ ಹೇಳ್ತಾರೆ. ಆಗಲಿ, ಅದೇ ಬೇರೆ ಇನ್ಕಮ್ ಬೇಕಲ್ಲ, ಸರಿ ಆಗುತ್ತೆ ಎಲ್ಲ. ಸ್ವಲ್ಪ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಎಲ್ಲರಿಗೂ ಪ್ರಾಬ್ಲಮ್ ಆಗಿದೆ. ಈ ಯುದ್ಧದ ಎಫೆಕ್ಟ್ ಸ್ವಲ್ಪ ವೆಯ್ಟ್ ಮಾಡಿದರೆ ಎಲ್ಲ ಸರಿ ಆಗುತ್ತೆ. ಹಾವೇರಿ ಜಿಲ್ಲೆಯಲ್ಲಿ ರೈತರು ಡೀಸೆಲ್ ಸಿಗದೆ ಪರದಾಡುವ ಪರಿಸ್ಥಿತಿ ಇದೆ. ಹಾವೇರಿ ಜಿಲ್ಲೆ ಶಿಗ್ಗಾವಿಯ ಹೊರವಲಯದಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ ಕ್ಯಾನ್ ಹಿಡಿದು ರೈತರು ತುಂಬಿಕೊಂಡು ಹೋಗ್ತಿದ್ದಾರೆ. ಬಂಕ್ನಿಂದ 1 ಕಿಲೋಮೀಟರ್ ದೂರ ಸರದಿ ಸಾಲಿನಲ್ಲಿ ನಿಂತು ಡೀಸೆಲ್ ಹಾಕೊಂಡು ಹೋಗ್ತಿದ್ದಾರೆ. 20 ದಿನಗಳಲ್ಲಿ 4ನೇ ಬಾರಿ ದರ ಏರಿಕೆಯಾಗಿದೆ. ಹಣ ಕೊಟ್ಟರು ಡೀಸೆಲ್ ಸಿಗ್ತಾ ಇಲ್ಲ. ಜಮೀನು ಉಳುಮೆ ಮಾಡೋದು ಹೇಗೆ, ಬಿತ್ತೋದು ಹೇಗೆ? ನಾವು ಖರೀದಿ ಮಾಡುವ ವಸ್ತುಗಳು ದುಬಾರಿ. ನಾವು ಬೆಳೆದ ವಸ್ತುಗಳಿಗೆ ಬೆಲೆ ಇಲ್ಲ. ಇನ್ನೆಷ್ಟು ದುಬಾರಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಸುಮಾರು 15 ಕಿಲೋಮೀಟರ್ ದೂರದಿಂದ ಬಂದಿದ್ದೇನೆ. ಈ ರೀತಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಲ್ಲಿ ರಾಷ್ಟ್ರಗಳ ಎಫೆಕ್ಟ್ ನಿಂದ ದಿನದಿಂದ ದಿನಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಗಗನಕ್ಕೇರ್ತಾ ಇದೆ. ಹೀಗಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಈಗ ನಾನು ಹಾವೇರಿ ಜಿಲ್ಲೆ ಶಿಗ್ಗಾಂವಿ ಪಟ್ಟಣದ ಹೊರ ವಲಯದಲ್ಲಿರ್ತಕ್ಕಂತಹ ಇಂಡಿಯನ್ ಆಯಿಲ್ ಬಂಕ್ನಲ್ಲಿದ್ದೇನೆ. ಕಳೆದ 3 ದಿನಗಳಿಂದ ಕೂಡ ಹಾವೇರಿ ಜಿಲ್ಲೆಯ ಅನ್ನದಾತರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಮುಂಗಾರು ಕೂಡ ಚುರುಕು ಉತ್ತಮ ಮಳೆ ಆಗಿರೋ ಹಿನ್ನೆಲೆಯಲ್ಲಿ ಬಿತ್ತನೆ ಕಾರ್ಯ ಮತ್ತು ಜಮೀನುಗಳ ಸಿದ್ಧತೆ ಮಾಡಿಕೊಳ್ಳುವಂಥ ರೈತರು ಕೂಡ ಪೆಟ್ರೋಲು ಮತ್ತು ಡೀಸೆಲ್ಗಾಗಿ ಬೇರೆ ಬೇರೆ ಗ್ರಾಮೀಣ ಭಾಗದಿಂದ ನಗರ ಪ್ರದೇಶಕ್ಕೆ ಬರುವಂತಹ ಪರಿಸ್ಥಿತಿ ಈಗ ಕೂಡ ನಿರ್ಮಾಣವಾಗಿದೆ. ಅಂದರೆ ಕಳೆದ 10 ರಿಂದ 15 ದಿನಗಳಲ್ಲಿ 4 ಬಾರಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಆಗಿರುವಂಥದ್ದು. ಈಗಾಗಲೇ ₹98 ಡೀಸೆಲ್ ಆಗಿರುವಂಥದ್ದು, ₹108 ಪೆಟ್ರೋಲ್ ಆಗಿರುವಂಥದ್ದು. ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಅದರ ಯಾವರಿಂದ ಬಂದ್ರಿ? ಡೀಸೆಲ್ಗೆ ಹೆಂಗೆ ಸಮಸ್ಯೆ ಆಗೈತೆ ರೀ? ಹುಲ್ಗೂರಿಂದ ಬಂದೀವಿ ಸರ್. ಭಾಳ ಸಮಸ್ಯೆ ಐತಿ. ಡೀಸೆಲ್ ಅನ್ನೋದನ್ನು ರೈತರಿಗೆ ಭಾಳ ತೊಂದರೆ ಐತಿ. ಯಾವ ಸರ್ಕಾರನೂ ಹೊಳ್ಳಿ ನೋಡಂಗಿಲ್ಲ. ಯಾವ ಸರ್ಕಾರ ಬಂದರೂ ನಮ್ಮನ್ನು ಹಾಳು ಮಾಡೋದ, ರೈತರು ಬೆನ್ನೆಲುಬು ಮುರಿದ. ಏನೇ ಇದ್ರು ಡೀಸೆಲ್ ಪೆಟ್ರೋಲ್ ನಮಗೆ ಸಮಸ್ಯೆ ಬಗೆಹರಿಸಿ ಕೊಟ್ಟರಷ್ಟೇ ರೈತರು ಹೋರಾಟ ನಿಲ್ತತಿಲ್ಲ. ರೈತರು ಹೋರಾಟ ಹೇಳ್ತತಿ. ಒಮ್ಮೆ ಈಗ ಮತ್ತು ₹98 ಆಗ್ಬಿಟ್ಟೈತ್ರಿ. 98 ಆಗೈತೆ ರೀ. ಹೊಳ್ಳಿಯಲ್ಲಿ ₹110 ₹108 ಪೆಟ್ರೋಲ್ ಮಾಡ್ಯಾರ ರೀ. ದಿನಕ್ಕೆ ದಿನ ಏರ್ಕೊಂತ ಹೊಂಟೈತಿ.
ಮತ್ತು ಕೇಳ್ರಿ ನೀವು ರೈತರು ಚಲೋ, ರೈತರು ನಾವು ಒಳ್ಳೇದು ಮಾಡ್ತೀವಿ ಅಂತಾರ. 2,000 ಕೊಟ್ಟು ನಮಗೆ ಬೆನ್ನೆಲು ಮುರಿಯಾಕತ್ತಾರ. ರೈತರನ್ನ ಯಾರು ಉಳಿಸ್ಯಾರ ಹೇಳ್ರಿ ಅವರು? ಸರ್ಕಾರ ಬಂದಿದ್ದು ನಮ್ಮನ್ನು ಹಾಳು ಮಾಡೋಕೆ. ಇದಿಷ್ಟು ರೈತರ ಆಕ್ರೋಶದ ಮಾತು. ಅಂದರೆ ದಿನದಿಂದ ದಿನಕ್ಕೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಹೆಚ್ಚಳ ಆಗ್ತಾ ಇದೆ. ಹೀಗಾಗಿ ನಾವು ಹೇಗೆ ಬಿತ್ತನೆ ಮಾಡಬೇಕು, ಹೇಗೆ ಉಳುಮೆ ಮಾಡಬೇಕು ಅನ್ನೋ ಆಕ್ರೋಶದ ಮಾತನ್ನು ಹೇಳ್ತಿರುವಂಥದ್ದು. ಒಟ್ಟಾರೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳದಿಂದ ಸಾರ್ವಜನಿಕರಿಗೆ ಭಾರಿ ತೊಂದರೆಯಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಗ್ರಾಹಕರು ಕಿಡಿಕಾರಿದ್ದು, ಹೀಗೆ ಆದ್ರೆ ಜೀವನ ಹೇಗ್ ಮಾಡೋದು ಅಂತ ಸಾರ್ವಜನಿಕರು ಅಳಲು ತೋಡ್ಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.